ವಿದ್ಯಾರ್ಥಿಗಳೇ, ಇದು ನವೋದಯ. ನವೋದಯದೊಳಗೆ ರೀತಿ ಪ್ರಕಾರ ಗಣಿತ ಕಲಿಬೇಕು. ಇದು ನವೋದಯದ ಬೇಸಿಕ್ ಅಭ್ಯಾಸ. ಇದು 2ನೇ ಚಾಪ್ಟರ್. ಇದರಲ್ಲಿ ಮೂಲ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಕ್ರಿಯೆಗಳು ಎಲ್ಲ ಬರ್ತಾವೆ. ಆದರೆ ರೀತಿ ಪ್ರಕಾರನೂ ಕಲಿಬೇಕು. ಮತ್ತು OMR ಪೇಪರ್ದೊಳಗೆ ನಾವು ಹೆಂಗೆ ಹಾಕಬೇಕು ಅನ್ನೋದು ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಿರ್ತದೆ. ಇವೆಲ್ಲ ಮಾದರಿ ಇರ್ತಾವೆ. ಒಂದು ಪ್ರಶ್ನೆಯನ್ನು ಸರಿಯಾಗಿ ನಿಮಗೆ ತಿಳಿಸಿ ಹೇಳ್ತೀವಿ ನಾವು. ಅವಕ್ಕೆ ಕೆಲವೊಂದು ಟ್ರಿಕ್ಸ್ಗಳು ಅದನ್ನು ನೋಡ್ಬೇಕು. ವಿದ್ಯಾರ್ಥಿಗಳಿಗೆ ನವೋದಯ ಪೇಪರನ್ನು ಹೆಂಗೆ ಬಿಡಿಸ್ಬೇಕು, ಎಷ್ಟು ಫಾಸ್ಟ್ ಬಿಡಿಸ್ಬೇಕು. ಯಾವುದೇ ಒಂದು ನವೋದಯದಾಗ ಹೆಚ್ಚೇನು ಇರ್ತಾವೆ, ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಜಾಸ್ತಿ ಇರ್ತಾವೆ. ಆದರೆ ಮೊದಲು ನೀವು ರೀತಿ ಪ್ರಕಾರ ಕಲಿಬೇಕು. ಕಲ್ತಿದ್ದು ಏನಾರಲ್ಲ ಅದನ್ನು ನೀವು ಉಪಯೋಗ ಮಾಡ್ಬೇಕಂತ ಹೇಳಿ ಆಮೇಲೆ ನಾವು ಈಗ ತಿಳಿಸ್ತಾನು, ನೀವು ಲಕ್ಷ್ಯ ಕೊಟ್ಟು ನೋಡಿ. ಇಲ್ಲಿ ಅದಕ್ಕೆ ನಂಬರ್ 1 ಭಾಗ 2 ಇದು ನವೋದಯ ಚಾಲೆಂಜ್ದೂ ಅಭ್ಯಾಸ ಬರ್ತದೆ. ಬಿ ಪ್ರಕಾಶನ್ ಸರ್ದು ಬರ್ತದೆ. ಇವುಗಳನ್ನು 1080 ಇದನ್ನು ಕ್ಲಿಯರಿಟಿ ಇಟ್ಟು ನೀವು ಮೊಬೈಲ್ದಾಗ ನೋಡಬೇಕು. ಆಮೇಲೆ ಮಾಮೂಲಿಯಾಗಿ 720 320 ಇರ್ತದೆ. ಇದು 1080 ಇಟ್ಟು ನೀವು ತನ್ನ ಗಣಿತಗಳು ನೋಡಿದ್ರೆ ಭಾಳ ಕ್ಲಿಯರ್ ಬರ್ತವೆ. ಆಮೇಲೆ ಇಲ್ಲಿ ನಾವು ಒಂದು ಲೆಕ್ಕ ತಿಳಿಸಿದ ಅಂತಂದ್ರೆ ನೀವು ಮೊದಲ ರೀತಿ ಹೆಂಗೆ ಮಾಡಬೇಕು. ಈಗ ಸಣ್ಣ ವಯಸ್ಸು ಏನಿದು 1 ರಿಂದ 5 ಅಂಕೆಗಳ ಮೊತ್ತದ, ಅದನ್ನು ಈಜಿ ಮಾಡ್ಬೋದು. ಇಲ್ಲಿ 10 ಸಮ ಸಂಖ್ಯೆಗಳ ಮೊತ್ತದ, ಇಲ್ಲಿ 8 ಸಮ ಸಂಖ್ಯೆಗಳ ಮೊತ್ತದ. ಒಂದು ಲೆಕ್ಕ ನಾವು ತಿಳಿಸ್ತೀವಿ ರೀತಿ ಪ್ರಕಾರ ನಾವು ತಿಳಿಸಿದಿಂದ ಅವು ಟ್ರಿಕ್ಸ್ಗಳನ್ನು ಉಪಯೋಗ ಮಾಡಬೇಕು. ಇದು ನವೋದಯದಾಗ ಭಾಳ ಇಂಪಾರ್ಟೆಂಟ್. ಇದು ಎಲ್ಲರೂ ಹೇಳ್ತಾರೆ ಸಮ ಸಂಖ್ಯೆಗಳನ್ನು ಬರ್ಕೋತ ಹೋರಿ. ಆದರೆ ಇದನ್ನು ನಿಮಗೆ ಸಮ ಸಂಖ್ಯೆಗಳನ್ನು ನಾನು ಬರೆದು ಅದರ ಉತ್ತರ ತೆಗೆದಿಂದ ನಾ ಟ್ರಿಕ್ಸ್ ತೋರಿಸ್ತೇವೆ. ಇದು ನೆನಪಿಟ್ಕೊಳ್ಳಿ. ಈಗ ನೋಡಿ, 1 + 2 + 3 + 4 + 5. 2 1 3 3 3 6 6 4 10. ಇದ್ರ ಉತ್ತರ ಎಷ್ಟು ಬಂತು? 15 ಬಂತು. ನಿಮಗೆ ಇನ್ನೊಂದು ರೀತಿ ತೋರಿಸ್ತಿರ್ತಾರೆ. ಅನುಕ್ರಮ ಸಂಖ್ಯೆಗಳ ಮೊತ್ತ n × n + 1 / 2 ಅಂತ ತೋರಿಸ್ತಾರೆ. n ಅಂದರೆ ಏನು? ಕೊನೆ ಅಂಕೆ. 5 ಗುಂಡ್ಲೆ 5 + 1 / 2. ಈಗ ಎಷ್ಟು ಬಂತು? 5 ಗುಂಡ್ಲೆ 6 ಸರಾಸರಿ 2. 2 ಬಂದಲೇ 2 ಮೂರ್ಲೆ 5 ಮೂರ್ಲೆ ಎಷ್ಟು ಬಂತು? 15 ಬಂತು. ನೀವು ತಿಳ್ಕೊಟ್ರಿ. ಇದನ್ನು ಈಸಿಯಾಗಿ ಹೆಂಗೆ ತೋರಿಸ್ತದೆ ನೋಡೋಣ. ಇಲ್ಲಿ ತೋರಿಸ್ತಾವೆ. ಈಗ ಮುಂದಿನ ಗಣಿತಗಳನ್ನು ನೀವು ಹಿಂಗೆ ಮಾಡ್ರಿ. ಮೊದಲ ಹಿಂಗೆ ನಿಮ್ಗೆ ಗುರ್ತಿರ್ಬೇಕು. ಇದು ಗುರ್ತಿರ್ಬೇಕು. ಇದು ನಿಯಮದ ಪ್ರಕಾರ ಅಪ್ ಟು 10th ತನಕ ಬರ್ತದೆ ಇದು ಅಭ್ಯಾಸ. ಈಗ ಇದನ್ನೇ ವೇಗವಾಗಿ ಹೆಂಗೆ ಹಚ್ಚೋದು? ಲಕ್ಷ್ಯ ಕೊಟ್ಟು ಕೇಳಿ. ಹೆಂಗೆ ಇದಂತೂ n × n + 1 / 2. ಇದನ್ನು ಮಾಡಬೇಕಾದ್ರೂ ಟೈಮ್ ಭಾಳ ಹಿಡಿತದ. ಇದಕ್ಕಿಂತಲೂ ಕಡಿಮೆ ಸಮಯವನ್ನು ಹೆಂಗೆ ಉಪಯೋಗ ಮಾಡಬೇಕು ನೋಡಿದೆ. ನನ್ನ 30 ವರ್ಷದ ಅನುಭವದೊಳಗೆ ನಾ ಬುಕ್ದಾಗ ಬರೆದಿಟ್ಟನ. ಆದ್ರೆ ಬುಕ್ಕ ನೀವು ನೋಡಿದಿರಿ ಅಂತಂದ್ರೆ ನೀವು ಮಾಡ್ಲಿಕ್ಕೆ ಬರೋದಿಲ್ಲ. ವಿಡಿಯೋದಾಗ ನೋಡಿಬಿಡ್ರಿ. ಈಗ ನೋಡ್ರಿ, ಇದನ್ನು ನಾ ತೋರಿಸ್ತೀನಿ. ಕೊನೆ ಅಂಕೆ ಎಷ್ಟದ? 5 ಅದ. 5 ಇಡ್ರಿ. 5ರ ಮುಂದಿನ ಅಂಕೆ ಎಷ್ಟದ? 6. ಅದರ ಅರ್ಧ ಇಡ್ರಿ. 15 ಬಂತಿಲ್ಲ ನೋಡ್ರಿ ಉತ್ತರ. ಬೇಕಾದ್ರೆ ಇದರ ಅರ್ಧ ಮಾಡ್ಕೊರಿ, ಮುಂದಿನ ಅರ್ಧ ಮಾಡ್ಕೊರಿ. ಯಾವುದೇ ಮಾಡ್ಕೊಂಡ್ರೆ ಉತ್ತರ ಅಷ್ಟೇ. ನೋಡ್ರಿ, 5 ಮೂರ್ಲೆ 15 ಬಂತಿಲ್ಲ. ಕೊನೆಯ ಸಂಖ್ಯೆ ಎಷ್ಟದ? 5. ಅದರ ಮುಂದಿನ ಅಂಕೆ ಯಾವುದು? 6. ಅದರ ಅರ್ಧ ಇಲ್ಲಿ ಇಟ್ಟು ಬಿಟ್ಟಿಸಿಕೊಂಡು ಗುಣಾಕಾರ ಮಾಡ್ರಿ. 5 ಮೂರ್ಲೆ 15 ಬಂತಿಲ್ಲ ನೋಡ್ರಿ. ಇಷ್ಟೆಲ್ಲ ಮಾಡೋದಕ್ಕಿಂತಲೂ ಇದನ್ನು ಮಾಡೋದಕ್ಕಿಂತಲೂ ಇಂಥ ಟ್ರಿಕ್ಸ್ಗಳು ಇರ್ತಾವೆ. ಈಗ ಇದೇ ಪ್ರಕಾರ ಅನುಕ್ರಮ ಮೊದಲು 20 ಅನುಕ್ರಮ ಸಂಖ್ಯೆಗಳ ಮೊತ್ತ ಮಾಡ್ಕೋತ ಕೂಡಿದ್ರೆ 20 ಅಂಕಿ ಬರಿಬೇಕಾದ್ರೆ ಎಷ್ಟು ಲೇಟ್ ಆಗ್ತದೆ? ಈಗ ನೀವು ನೋಡಿರಿ, ಇದನ್ನು ಕೂಡಿಸಿ ತೋರಿಸಿದ. ಈಗ ಕೊನೆ ಅಂಕೆ ಎಷ್ಟದ? 20 ಅದ.
ನೋಡ್ರಿ ಈ ರೀತಿ ತೋರಿಸ್ತಂತ ಮಾಡಿ ಇದನ್ನೊಂದು ಮಾಡಿ ತೋರಿಸ್ಲಿ ಅಂದ್ರೆ ಭಾಳ ಹೊತ್ತು ಹಿಡಿತದ ಟೈಮ್. 20 ಅಂಕೆ ಅಂದ್ರೆ ಭಾಳ ಹೊತ್ತು ಹಿಡಿತದ. ಮಾಡಿ ನೋಡ್ರಿ 1ರಿಂದ 20ರವರೆಗೆ ಕೂಡಿಸಿ ನೋಡ್ರಿ ನಾನು ಉತ್ತರ ಬರ್ತದಿಲ್ಲ. n ಇಂಟು ಬ್ರಾಕೆಟ್ n+1 ಡಿವೈಡೆಡ್ ಬೈ 2 ಇದು ಎಲ್ಲರೂ ಕಲಿಸ್ತಾರ. n ಅಂದರೆ ಏನು 20 ಗುಂಡ್ಲೆ 20ರಾಗ ಒಂದು n+1 ಅಂದ್ರೆ 20ರಾಗ ಒಂದು ಕೂಡಿಸ್ರಿ ಅಂದಂಗ ಇದನ್ನು 2ರಲ್ಲೇ ಭಾಗಿಸ್ಬೇಕು. ಇದು ಸೂತ್ರ ಬರೋಬ್ಬರಿ 20 ಗುಂಡ್ಲೆ 21 ಡಿವೈಡೆಡ್ ಬೈ 2. 2 ಒಂದಲೇ 2 ಹತ್ತಲೆ 21 ಹತ್ತಲೆ 210 ಇದರ ಉತ್ತರ. ನೀವು 1ರಿಂದ 20 ಅನುಕ್ರಮ ಸಂಖ್ಯೆಗಳ ಮೊತ್ತನ್ನ ಕೂಡಿಸಿ ನೋಡಿದ್ರೆ 210 ಬರ್ತದೆ. ಅಷ್ಟು ಟೈಮ್ ಮಾಡೋದಕ್ಕಿಂತಲೂ ಒಂದು ರೀತಿ. ಎಷ್ಟದ ಅಂಕಿ 20 ಇಲ್ಲಿ 20 ಅದ. ಅದರ ಮುಂದಿನ ಅಂಕಿ ಎಷ್ಟು 21. ಇದನ್ನ ಅರ್ಧ ಮಾಡ್ಕೊರಿ 10. ಇದನ್ನ ಅರ್ಧ ಮಾಡ್ಕೊರಿ. ಇದರ ಅರ್ಧ ಮಾಡ್ರಿ, ಇದನ್ನ ಅರ್ಧ ಮಾಡ್ರಿ. ಇದು ಅರ್ಧ ಮಾಡ್ಲಿಕ್ಕೆ ಬರ್ತದ ಇದನ್ನು ಮಾಡ್ರಿ. ಇದು ಅರ್ಧ ಮಾಡ್ಲಿಕ್ಕೆ ಬರ್ತಿದ್ರೆ ಇದನ್ನು ಮಾಡ್ರಿ. ಇದು ಅರ್ಧ ಮಾಡ್ಲಿಕ್ಕೆ ಬರ್ತದಂದ್ರೆ ಮುಗೀತು. 21 ಹತ್ತಲೆ ಎಷ್ಟು 210. ನೋಡ್ರಿ ಯಾಕೆ ನೀವು ಗಣಿತಗಳನ್ನ ಮ್ಯಾಟ್ರಿಕ್ಸ್ ಹೇಳ್ತಾನಂದ್ರೆ ಇದು ಇಂಪಾರ್ಟೆಂಟ್. ನೀವು ನವೋದಯ ಮಾಡಬೇಕಾಗ್ಯದ. ಟ್ರಿಕ್ಸ್ ನೋಡ್ರಿ ಹೆಂಗ ಹಿಂಗ ಮಾಡಿದ್ರು ಉತ್ತರ ಕರೆಕ್ಟೇ. ನೋಡ್ರಿ 20 ಕೊನೆ ಅಂಕಿ ಎಷ್ಟದ 20 ಅದ. 20ರ ಮುಂದಿನ ಅಂಕಿ 21 ಆಯ್ತು. ಇದರೇ ಅರ್ಧ ಮಾಡ್ರಿ, ಇದನ್ನ ಅರ್ಧ ಮಾಡ್ರಿ. ಇದು ಅರ್ಧ ಮಾಡ್ಲಿಕ್ಕೆ ಬರ್ತದೆ ಮಾಡ್ರಿ. 10 ಗುಂಡ್ಲೆ 21 210. ನೀವು 1ರಿಂದ 20 ಅಂಕಿ ಇಟ್ಟು ನೋಡ್ರಿ. ಏನ ಮೊದಲ 10 ಸಮ ಸಂಖ್ಯೆಗಳ ಮೊತ್ತ ಮೊದಲು ಮಾಡಿ ತೋರಿಸ್ತು. ಮೊದಲು ಮಾಡೇ ತೋರಿಸ್ತು ನೋಡಿ. 2 4 6 8 10 12 14 ಮೊದಲು ಎಣಿಸ್ರಿ ಎಷ್ಟು 1 2 3 4 5 6 7 14 16 18 1 2 3 4 5 6 7 8 9 18 ಆದಿಂದ ಇವು ಸಮ ಸಂಖ್ಯೆಗಳದು. 1 2 3 4 5 6 7 8 9 10 ಬರೋಬ್ಬರ ಆಯ್ತ. 10 ಇಲ್ಲಿವು. ಇಲ್ಲಿ ಏನು ಮಾಡಬೇಕು ನನ್ನ ತಿಳಿದ ಮಟ್ಟಿಗೆ ಇವು 10 ಅಂಕೆವ ಅಂದ್ರೆ ಈ 10 ಸಮ ಸಂಖ್ಯೆಗಳ ಮೊತ್ತ ಅಂದಾನ ಅದನ್ನ ನೆನ್ಪಿಟ್ಕೊರಿ. ಮಾಡಿ ನೋಡ್ರಿ. 8 1 6 14 14 18 19 20 28 34 38 1 2 40 4 5 6 7 8 9 10 11 110 ಬಂತು. ಆನ್ಸರ್ ಇಸ್ ಈಕ್ವಲ್ ಟು 110 ಬಂತು. ಕರೆಕ್ಟ್. ನಿಮ್ಮ ಖಾತ್ರಿ ಆತ ಅನುಕ್ರಮ ಸಂಖ್ಯೆಗಳ ಈ 10 ಅನುಕ್ರಮ ಸಂಖ್ಯೆಗಳ ಮೊತ್ತ ನಿಮಗೆ ಕೂಡಿಸಿದಾಗ ಖಾತ್ರಿ ಆಯ್ತು 110 ಅಂತಂತ. ಇದನ್ನೇ ಮಾಡ್ಕೋತ ಕೂತ್ರಿ ಅಂದ್ರೆ ಎಷ್ಟು ಟೈಮ್ ಹಿಡಿತದ ಅದನ್ನು ವಿಚಾರ ಮಾಡ್ರಿ. ಹಿಡಿತದಿಲ್ಲ ನೋಡ್ರಿ. ನಾ ಈಜಿ ತೋರಿಸ್ತೀನಿ. ಎಷ್ಟವ ಸಂಖ್ಯೆ ಇವು 10. 10 ಗುಂಡ್ಲೆ 10 ಮಾಡ್ರೆ ಒಂದು 10 ಕೂಡಿಸಿ ಬಿಡ್ರಿ ಇದಕ್ಕೆ. ನೋಡಿ 10 ಹತ್ತಲೆ 100 ಪ್ಲಸ್ 10 ಬರೋಬ್ಬರಿ 110. ನೋಡಿ ಇವೆಲ್ಲ ನೋಟ್ಬುಕ್ದಾಗ ನಾನು 30 ವರ್ಷಗಳು ಬರೆದಿಟ್ಟು ಹಿಂಗೆ ಮಾಡಿದ್ರೆ ನಿಮಗೆ ಏನು ತಿಳಿತದ? ಅದಕ್ಕೆ ನಿಮಗೆ ನಾ ಹೇಳೋದು ನವೋದಯಕ್ಕೆ ಏನು ಬೇಕು ಮೆಂಟಲ್ ಬೇಕು. ಹಿಂಗೆಲ್ಲ ರೀತಿ ಪ್ರಕಾರ ಗಣಿತಗಳನ್ನು ನೀವು ಮಾಡ್ಕೋತ ಕೂತ್ರಿ. ಹಿಂಗೆ ತಿಳಿಸಿದರೆ ಮಕ್ಕಳಿಗೆ ಟೈಮ್ ಎಷ್ಟು ಹಾಳಾಗ್ತದ. ಇವೆಲ್ಲ ಬ್ಯಾಂಕಿಂಗ್ ಪರೀಕ್ಷೆದಾಗ IAS ಎಕ್ಸಾಮ್ದಾಗೆಲ್ಲ ಇಂಥ ಗಣಿತಗಳು ಬೀಳ್ತಾವ. ಈಗ ನೋಡ್ರಿ ಇದನ್ನು ನಾ ತೋರಿಸಿನಿ. ಈಗ 8 ಸಮ ಸಂಖ್ಯೆಗಳ ಮಾತ್ರ ಇದರ ಪ್ರಕಾರ ಮಾಡೋನು. ಮಾಡಿ ನೋಡ್ರಿ. ಈಗ ನಾವು ಮಾಡಿ ನೋಡೋನು ಎಷ್ಟವ ಇಲ್ಲ. ಮೊದಲು 8 ಸಮ ಸಂಖ್ಯೆಗಳ ಮೊತ್ತ 8 8 ಗುಂಡ್ಲೆ 8 ಪ್ಲಸ್ 8
ಮಾಡಿ ನೋಡಲ್ಲ. ಬರೋಬ್ಬರಿ 8 8 64 ಪ್ಲಸ್ 8 72 ಮಾಡಿ ನೋಡು ನೀವು. 2 ಪ್ಲಸ್ 4 ಪ್ಲಸ್ 6 ಪ್ಲಸ್ 8 ಪ್ಲಸ್ 10 ಪ್ಲಸ್ 12 ಪ್ಲಸ್ 14 ಮೊದಲೇನು ಸರಿ 1 2 3 4 5 6 7 ಪ್ಲಸ್ 16 8 ಅದು ಇಲ್ಲ ಸಮ ಸಂಖ್ಯೆಗಳು. ಯಾಕಂದ್ರೆ ಇಲ್ಲಿ ನಾ ಟ್ರಿಕ್ಸ್ ಹೇಳಿನಿ. ಅನುಕ್ರಮ ಸಮ ಸಂಖ್ಯೆಗಳ ಒಟ್ಟು ಲಾಸ್ಟ್ ಕೊನೆ ಅಂಕೆ ಎಷ್ಟು 8. 8 ಗುಂಡ್ಲೆ 8 ಪ್ಲಸ್ 8 ಸೂತ್ರದಾಗ ಏನದ ಅಂದ್ರೆ n ಸ್ಕ್ವೇರ್ ಪ್ಲಸ್ n ಅಂತದ. n ಸ್ಕ್ವೇರ್ ಪ್ಲಸ್ n ಅಂತದ. ಅದು ಮುಂದೆ ನಿಮಗೆ ದೊಡ್ಡವರಾದಿಂದ ನಿಮ್ಗೆ ಹೇಳ್ತಾರೆ. ಇದು ಏನಾಗ್ತದೆ 8 ಅಂತಂದ್ರೆ n ಸ್ಕ್ವೇರ್ ಪ್ಲಸ್ n ಇದ್ರದ್ದು ಏನು ಇದ್ರ ಗಣಿತ ಸೂತ್ರ ಫಾರ್ಮುಲಾ. ಈಗಂತೂ ತಿಳಿತು. ಏನು ಹೇಳಿದ್ ನಾನು 8 ಅಂಕೆವ 8 ಗುಂಡ್ಲೆ 8 ಪ್ಲಸ್ 8 ಮಾಡ್ರಿ ಅಂದ್ರೆ 72 ಆಯ್ತು. ಆಗ್ಯದಿಲ್ಲ ನೋಡೋಣ. 2 4 6 12 20 22 26 12 32 ಕೆಲವಂತು 3 4 5 6 7 ನೋಡಿ. ಇಂಥ ಗಣಿತಗಳನ್ನು ಹೆಚ್ಚು ನೋಡ್ರಿ ನೀವು. ಇಲ್ಲಿ ಎಷ್ಟು ಅಂಕಿ 8. 8 ಅದನ್ನು 8 ಅಂದ್ರೆ n ಅದು n ಸ್ಕ್ವೇರ್ ಪ್ಲಸ್ n ಇದರ ಸೂತ್ರ ಇವು ತಿಳ್ಕೋಬೇಕು. n ಅಂದ್ರೆ ಕೊನೆಯ ಸಂಖ್ಯೆ ನೋಡಿ. 8 ಗುಂಡ್ಲೆ 8 ಪ್ಲಸ್ 8 8 8 64 ಪ್ಲಸ್ 8 72 ನೋಡಿ. ಇದು ಸೂತ್ರನ ನೆನ್ಪಿಟ್ಕೋ. n ಸ್ಕ್ವೇರ್ ಪ್ಲಸ್ n ಅಥವಾ ನಿಮಗೆ ಈಸಿಯಾಗಿ ತಿಳಿಬೇಕಾದ್ರೆ ಸಣ್ಣ ಮಕ್ಕಳಲ್ಲಿ ಇವೆಲ್ಲಂದ್ರೆ 8 ಸಮ ಸಂಖ್ಯೆವು 8 ಗುಂಡ್ಲೆ 8 ಪ್ಲಸ್ 8 64 8 72 ಆರ್ n ಸ್ಕ್ವೇರ್ ಪ್ಲಸ್ n. ಯಾವುದೇ ಸೂತ್ರ ಇರಲಿ ಚೆಂದಾಗಿ ನೋಡ್ರಿ, ನೋಡ್ಕೊರಿ. ನವೋದಯಕ್ಕೆ ಭಾಳ ಇಂಪಾರ್ಟೆಂಟ್ ಇದು. ನವೋದಯ ಅಭ್ಯಾಸ ಇದು. ನವೋದಯಕ್ಕೆ ಬೇಸಿಕ್ ಅಭ್ಯಾಸ ಇದು. ಎಲ್ಲ ಟೈಪ್ ಇರ್ತದೆ. ಬಾಯಲ್ಲೇನೆ ಲೆಸ ತೆಗೆದು ಬಾಯಲ್ಲೇನೆ ಮಸ ತೆಗೆದು ಎಲ್ಲ ಗಣಿತಗಳು ಬರುವುದು ಇದೇ ಅನುಕ್ರಮ ನಂಬರ್ದಾಗ. ಅನುಕ್ರಮ ನಂಬರ್ 1 JNV ನವೋದಯ 02 2ನೇ ಚಾಪ್ಟ್ರಿಗೆ 1 ಚಾಪ್ಟರ್ ವಿಡಿಯೋ ಮಾಡ್ಯದ. ಈಗ ಇದು 2ನೇ ಚಾಪ್ಟರ್ ಚಾಲು ಆಗ್ಯದ. ಈಗ ಮುಂದಿನ ಗಣಿತ ಹಾಕ್ತಾನು ಮಾಡ್ರಿ. ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.